ಹೆಂಗೋ ಭೂಮಿ ಅಕ್ಕ, ನೀನು ಹೇಳೋದಕ್ಕೆ ಹೋಗಿದ್ದಕ್ಕೆ ವಾಸಿ ಆಯಿತು. ಎಲ್ಲ ತಗೊಂಬಂದು ಕೊಡ್ರಿ, ಒಂದಿಷ್ಟು ದುಡ್ಡು ಗಿಟ್ಟು ಕಟ್ಟಬೇಕಾಗುತ್ತೆ, ಕೆಲಸ ಆಗುತ್ತೆ ಅಂತ ಹೇಳವ್ರೆ. ಪಕ್ಕ ಮಾಡ್ಕೊಡ್ತೀವಿ, ಒಂದಿಷ್ಟು ದುಡ್ಡು ಕಟ್ರಿ ಅಂತ ಹೇಳವ್ರೆ. ಅದಕ್ಕೇ ಇವಾಗೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕೊಟ್ಟು ಬರಬೇಕು. ಹೌದೇನು? ಬಿಡು ರಾಮು, ಒಳ್ಳೇದಾಗಲಿ. ಒಳ್ಳೆ ವಿಷಯ ಕೇಳ್ದಂಗಾಯ್ತು, ಖುಷಿ ಆಗ್ಬಿಡ್ತು. ಇವತ್ತೇ ತಗೊಂಡೋಗಿ ಕೊಡ್ಬೇಕಂತ ತಗೊಂಡೋಗಿ ಕೊಟ್ಬಿಡು. ಅವ್ರು ಯಾವಾಗ ಹೇಳ್ತಾರೆ ಅವಾಗ ತಗೊಂಡೋಗಿ ಕೊಟ್ಬಿಟ್ಟು ನಾವು ಬೇಗ ದುಡ್ಡು ಗಿಡ್ಡು ಒಂದಿಟ್ಟು ದುಡ್ಡು ಕಟ್ಟೋದಾದ್ರೂ ಕಟ್ಟಿ ತಗೋಬಿಡು ಕೆಲಸನ. ಎಷ್ಟು ಕಟ್ಟಬೇಕಂತೆ? ಒಂದು 30,000 ಕಟ್ಟಬೇಕು ಅಂತ ಹೇಳಿದ್ರು. ಇನ್ನೊಂದು 10,000 ಬರುತ್ತೆ. ಎಲ್ಲ ಒಂದು 45,000 ನಾವು ಖರ್ಚು ಮಾಡಿದ್ರೆ ಕೆಲಸ ಸಿಗುತ್ತೆ, ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳವ್ರೆ. ನೀನೊಂದು ತಿಂಗಳು ಸಂಬಳ ತಗೊಂಡ್ಮೇಲೆ ಬೇಕಾದರೆ ನನಗೆ ಅಷ್ಟು ಅಮೌಂಟ್ ಕೊಡಪ್ಪ ಅಂತ ಹೇಳಿದ್ದಾನೆ. ಅದಕ್ಕೇ ನಾನು ಕೆಲಸ ಸಿಗುತ್ತಲ್ಲ, 50,000 ಕಟ್ಟೋದೇನು ದೊಡ್ಡದಲ್ಲ. 50,000 ಹೋದ್ರೂ ಹೋಗಲಿ, ಯಾವುದಾದ್ರೂ ದುಡ್ಡು ನೋಡ್ಬೇಕಾದ್ರೆ ಸಾಲ ಮಾಡಿ ನಾನು ಕಟ್ಟಿದ್ರು ಹೆಂಗೋ ಗೌರ್ಮೆಂಟ್ ಕೆಲಸ ಸಿಗುತ್ತಲ್ಲ, ಮುಂದೊಂದು ದಿನ ತೀರಿಸ್ಕೋಬೋದು. 50,000 ಖರ್ಚು ಮಾಡೋದೇನು ದೊಡ್ಡದಲ್ಲ. ಕೆಲಸ ಸಿಗುತ್ತೆ ಅಂದರೆ ದುಡ್ಡು ಕಟ್ಟೋಕ್ಕೆ ಯಾರೂ ಯೋಚನೆ ಮಾಡಲ್ಲ ಬಿಡು. ಸಾಯೋವರೆಗೂ ಸಂಬಳ ಬರುತ್ತೆ ಅಂದ್ಕೊಂತಾರೆ ಆರಾಮಾಗೆ. ಯಾವ್ದಾರ ಒಂದು ದುಡ್ಡು ನೋಡ್ಕೊಂಡು ಕಟ್ಟಿ ಕೆಲಸ ತಗೊಬಿಡು, ಆಗುತ್ತೆ ಅದು. ಯಾಕಂದರೆ ಆಮೇಲೆ ಒಂದು 50,000 ಸಂಬಳ, 45ರಿಂದ 50,000 ಸಂಬಳ ಭೂಮಿ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಸ್ಯಾಲ್ರಿ ಐತೆ ಅದ್ರಾಗೆ. 45 ಅಂತೂ ಕೊಟ್ಟೇ ಕೊಡ್ತಾರೆ. ಸರಿ ಆಯ್ತು ರಾಮು, ಮಾಡ್ಕೊಂಡು ಹೋಗಿ ಅದೇನು ಡಾಕ್ಯುಮೆಂಟ್ಗಳು ಎಲ್ಲ ಜೆರಾಕ್ಸ್ ಹಾಕಿ ಕೊಡು, ಅವ್ರು ಏನೇನು ಕೇಳಿದಾರೆ ಅದನ್ನೆಲ್ಲ. ಅದಕ್ಕೆ ಮನೆ ಹತ್ರ ಇದ್ದಾವೆ, ತಗೊಂಬರ್ಬೇಕಾಗಿತ್ತು. ಅಮ್ಮ ಇಲ್ಗೋತು, ಅಮ್ಮಂಗೆ ಕೇಳಬೇಕಾಗಿತ್ತು. ಅಮ್ಮ ಅಮ್ಮ, ಏನಪ್ಪ ಹೋಗಿ ಕೆಲಸ ಏನಾತಾರಮ್ಮ? ಸಿಗುತ್ತೆ, 100% ಕೆಲಸ ಸಿಗುತ್ತೆ. ನಾವು ಹೇಳಿರೋ ಡಾಕ್ಯುಮೆಂಟ್ ಮತ್ತು ದುಡ್ಡು ಕಟ್ರಿ ಅಂತ ಹೇಳ್ಯಾರಮ್ಮ. ಎಷ್ಟು ಕಟ್ಬೇಕಂತಪ್ಪ? ಅದೇ ಒಂದು 50,000 ಬರುತ್ತೆ ಕಣಮ್ಮ. ಎಲ್ಲನ ಸ್ಟಾರ್ಟಿಂಗೆ 40,000-45,000 ಸಂಬಳ ಐತೆ. ಒಂದೇ ತಿಂಗಳಾಗಿ ತೀರಿಸ್ಕೋಬೋದು. ನಾನು ತಂದೆ ನಿಲ್ಗೇನೆ ಪಾಪ, ಟ್ರಂಕ ಇಲ್ಲೇ ಐತೆ, ದುಡ್ಡು ಬೇಕಂದ್ರೆ ಇಸ್ಕೊಳಪ್ಪ, ತೀರಾ ನಮಗೆ ಕೊಡುಮಂತೆ. ನೋಡಿ ಕುಡಿಕೆ ಮತ್ತೆ ಆತ್ ಕಣಮ್ಮ. ಎಲ್ಲನ ಹೆಂಗೆ ಬೈಯೋರು, ಅಯ್ಯೋ ಏನು ದುಡ್ಡು ದುಡ್ಡು ಅಂತಾರೆ ವಜ್ಜಿನ ವಜ್ಜ, ಏನು ದುಡ್ಡು ದುಡ್ಡು ಅಂತ ಕುಡುಕ್ತಾರೆ ಅಂಬಾರು. ಇವಾಗ ನೋಡು, ನಮ್ಮ ಹುಡುಗಿಗೆ ಹಾಕ್ಕೊಂಬಂದಕ್ಕೆ ಫೀಸ್ ಕಟ್ಟೋಕ್ಕೆ ಬೇಕಾತ ಇವಾಗ. ನೋಡಿ ಇವಾಗ ಬೇಕಾಗುತ್ತೆ, 50,000 ಐತೆ, ಇಸ್ಕೊಳಪ್ಪ, ಇಸ್ಕೊಂಡು ಕೊಡುಮಂತೀರಾನ ನಮಗೆ. ಸರಿ ಆಯ್ತು ಹೇಳಮ್ಮ, ಕೊಡುವಂತೆ. ಡಾಕ್ಯುಮೆಂಟ್ಗಳು ತಗೊಂಬರ್ತೀನಿ. ಅಲ್ಲಿ ಇದ್ರಾಗ ಇದಾವ ಟ್ರಂಕ್ನಾಗೆ ಡಾಕ್ಯುಮೆಂಟ್ಸ್ಗಳು. ಇದಾವೆ, ಹೋಗಿ ನಾನು ದುಡ್ಡು ತಗೊಂಡು ಅದನ್ನ ಅಲ್ಲಿಗೆ ಇಕ್ಕೆ ಬಂದಿದ್ದು ಸಣ್ಣದೊಂದು ಪೆಟ್ಟಿಗೆ ತಂದೆ, ಇನ್ನಷ್ಟೇ. ಅದು ಅಲ್ಲಿ ಐತೆ ದೊಡ್ಡ ಪೆಟ್ಟಿಗೆ, ಆ ದೊಡ್ಡ ಪೆಟ್ಟಿಗೆಗೆ ನೋಡೋ ಹೋಗು. ಹೋಗಿ ಇದ್ರೆ ತಗೊಂಬರೋ. ಸರಿ ಆಯ್ತಮ್ಮ. ರಾಮು ಕೆಲಸ ಸಿಗುತ್ತೆ ಅಂತೇಳಿ ಇವಾಗ ಒಂಥರ ಧೈರ್ಯವಾಗ ಇದ್ದಾನೆ. ಹೆಂಗಾಗ್ತ ಅಣ್ಣರು ಯಾರು ತಾಮ್ಲಿಲ್ಲ, ಏನಿಲ್ಲ, ಇವನನ್ನ ತಾಂಡು ಸೇನಕ್ಕಿರ್ಲಿ. ಅವರು ಯಾರು ತಾಮ್ಲಿಲ್ಲ ಕಣಮ್ಮ, ನಮ್ಮ ಹುಡುಗರು ಯಾರು ತಾಮ್ಲಿಲ್ಲ ಅಂತ ಹೇಳೋದಕ್ಕೆ ನಾವು ಇವನು ನೋಡ್ತೀವಿ, ಇವನು ತಾಮ್ಲಿಲ್ಲ ಅಂತ ನಮ್ಗೆ ಬಲ್ ಬೇಜಾರಾಗೋದು. ಇವನನ್ನ ತಾಮ್ಲಿ ಕೆಲಸನ ನಾವು ದುಡ್ಡು ಕೊಡ್ತೀವಿ, ತಿರಾನ ನಮಗೆ ದುಡ್ಡದ್ದು ಕೊಡ್ತಾನೆ. ಆಮೇಲೆ ಸಂಬಳ ದುಡಿಯೋಕೆ ಫಸ್ಟು ಮಕ್ಳಿಗೆ ನಾವು ಯಾರಿಗಾಗಿ ಮಾಡ್ತೀವಿ, ಅವ್ರಿಗೆ ಕಷ್ಟ ಸುಖಕ್ಕಿಲ್ಲದ ನಾವು ಇಕ್ಕೊಂಡು ಏನು ಮಾಡಲಿ. ನಾವು ಇಕ್ಕೊಂಡು ಅದಕ್ಕೆ ಮತ್ತೆ ನಾವು ₹1 ಎಂಟಣಿಗೆ ಲೆಕ್ಕ ಹಾಕಿ, ಅಯ್ಯೋ ಮೊದಲ್ನಾರು ಇವರು ಮೊದಲ್ನಾರು ಕಣಮ್ಮ ದುಡ್ಡು ಕುಡ್ಕಾರು ಅಂಬಾರು. ಮೊದಲಿನ ಕಾಲದಾರೆ ಹಂಗೆ, ಮತ್ತೆ ಮೊದಲಿಂದಲೂ ಮೊದಲನರೆಲ್ಲನ ಹಂಗೆ. ಮತ್ತೆ ದುಡ್ಡು ಕೊಡ್ಕೋದ್ರಾಗೆ ಫಸ್ಟು ಯಾರೋ ಒಬ್ರು ಕಳಿತಿದ್ದಿದ್ದು ₹100 ಎಂಟಣಿಗೂ ಲೆಕ್ಕ ಹಾಕೋರು. ನೀವು ಹಂಗೆ ಕುಡಿಕೊಂಡ್ರೆ ಅದಕ್ಕೆ ಮತ್ತೆ ಇವತ್ತು ಬಂದಿದ್ದು ಅದಕ್ಕೆ. ಅದೇ ಕಳೆದಿದ್ರೆ ಏನು ಬರೋದು? ಯಾವುದೇ ಆಗಲಿ ಒಂದು 4 ಕಾಸು ಇಟ್ಕೊಂಡ್ರೆ ಕಷ್ಟ ಅನ್ಬೇಕಾದ್ರೂ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಕಷ್ಟ ಸುಖಕ್ಕೂ ಪ್ರತಿಯೊಂದು ಕಷ್ಟ ಸುಖಕ್ಕೆ ಅಂತಲೇ ಹೇಳೈತೆ. ದುಡ್ಡು ಕಷ್ಟ ಸುಖಕ್ಕೆ ಬೇಕೇ ಬೇಕು ಅಂತ. ಕಷ್ಟಕ್ಕೂ ಬೇಕು, ಸುಖಕ್ಕೂ ಬೇಕು, ಎಲ್ಲದಕ್ಕೂ ಬೇಕು. ಹೆಂಗ ಬಿಡ ಮತ್ತೆ. ನೋಡ್ತೀನಿ ತಡಿ, ಹೋದ್ನೇನ ಇದಾವೇನೆಲ್ಲ ಡಾಕ್ಯುಮೆಂಟ್ಸ್ಗಳು ತಗೊಬರ್ತಾನೆ. ಹಂಗೆ ಇದೊಂದು ಕೆಲಸ ಕೊಟ್ಟರೆ ಸಾಕಾಗೈತಪ್ಪ. ರಾಮಗೆ ಮಾಡಿಕೊಡ್ತೀವಿ ಅಂತ ಹೇಳವ್ರೆ, ಮಾಡಿಕೊಟ್ರೆ ಸಾಕಾಗೈತಿ. ಮಾಡ್ಕೊಡ್ತಾರೆ ಬಿಡು, ಮಾಡ್ಕೊಡ್ತಾರೆ. ಹೇಳೋರೇನ ಮೇಲೆ ಮಾಡ್ಕೊಡ್ತಾರೆ. ಬರ್ರಿ ಊಟ ಮಾಡಿರಿ. ನಾವು ಊಟನೇ ಮಾಡಲಿಲ್ಲ, ರಾಮ ಅದೇ ಹೋಗ್ಬಿಟ್ಟ. ನೀವು ಊಟ ಮಾಡಿ ಬರ್ರಿ. ಹೆಂಗೆ ಅವ್ನು ಆಮೇಲೆ ಬರ್ತಾನೆ, ಎಲ್ಲ ಡಾಕ್ಯುಮೆಂಟ್ಗಳೆಲ್ಲ ತಗೊಂಬಂದು ಊಟ ಮಾಡ್ತಾನೆ. ನೀವು ಬರ್ರಿ, ಹೆಂಗೆ ಊಟ ಮಾಡಿರಿ. ಹೊಟ್ಟೆ ಹಸ್ವೈತೇನ? ಹೊಟ್ಟೆ ಹಸ್ವಾಗೈತೆ ನಡಿ. ನಾವೆಲ್ಲನ ಏನಾನು ತಿನ್ಕೊಂಬರೋಣ ಅಂದ್ಕೊಂಡ್ವಿ. ಹೊರಗೆ ಬಿಸಿಲಿಗೆ ಹೊತ್ಕೂ ಹೊರಗೆಲ್ಲನ ತಿನ್ಬೇಕಾಗಲ್ಲ, ಬಿಸಿಲು ಉರ್ದು ಹೋಗ್ತೈತೆ ಹಂಗೆ. ಅದಕ್ಕೆ ಅತ್ಲಾಗ ಅದೇ ಬಂದ್ವಿ, ಮನೆಗೆ ಹೋಗಿ ಊಟ ಮಾಡೋಣ ನಡಿಯಪ್ಪ ಅತ್ಲಾಗಿ ಬಿಸಿಲು ಅತ್ಲಾಗೆ ಅಂತೇಳಿ ಅದಕ್ಕೆ ಅದೇ ಬಂದ್ವಿ. ಮನೆಯಾಗ ನಿಮ್ದಾಗ ಅನ್ನ ಸಾಂಬಾರು ಉಂಡ್ರೆ ಯಾವುದಿರಲ್ಲ. ಹೋಟ್ಲಾಗ ಅದು ಇದು ತಿಂದರೆ ಒಂಥರ ನೀರು ಕುಡ್ದು ಸಾಕಾಗುತ್ತೆ ಬಿಸಿಲಿಗೆ ಹೊತ್ಕೊಂಡು. ಭೂಮಿ ಅಕ್ಕ ಹೇಳ್ದಂಗೆ ನನ್ನ ದೇವರಿಗೆ ಮೀಸಲು ಕಟ್ಟಿ ದೇವರಿಗೆ ಕೈ ಮುಗಿದು ಹೋಗಿದ್ದಕ್ಕೆ ಒಳ್ಳೆ ಕೆಲಸ ಆಯಿತು. ಅದಕ್ಕೆ ಮತ್ತೆ ಎಲ್ಲೋದ್ರೂ ದೇವ್ರಿಗೆ ನಾವು ನೆನೆಸ್ಬೇಕು, ದೇವ್ರನ್ನ ನಾವು ದೇವ್ರಿಗೆ ತಲೆ ಬಾಗಿಸ್ಬೇಕು, ದೇವ್ರ ಹತ್ರ ನಾವು ಬೇಡ್ಕೋಬೇಕು, ಕೇಳ್ಕೋಬೇಕು ಅಂಬೋದು ಇದಕ್ಕೆ. ಮತ್ತೆ ಯಾವುದೇ ಆಗಲಿ ದೇವ್ರ ಹತ್ರ ನಾವು ಬೇಡ್ಕೊಂಬಿಲ್ಲದ್ದು ಅಷ್ಟು ಸುಲಭ ಕೊಡೋದಿಲ್ಲ ದೇವರು, ಯಾವುದೇ ಆಗಲಿ. ಅಯ್ಯೋ ಅಯ್ಯೋ, ಇವನು ಬೇರೆ ಬಂದಲ್ಲಪ್ಪ. ಇವಾಗ ಹೆಂಗೆ ಬೀಗ ತೆಗ್ಯೇನು ಹೋಗಿ? ಅಯ್ಯೋ ಅವ್ರು ಒಳಗೆ ಇದ್ದಾರೆ, ಬರಲಿಲ್ಲ. ಇಡತ್ತಾದ್ರು ಅಲ್ಲಿ ಆತ ಅಂತ ಇದ್ದಾರೋ ಏನೋ, ಇಡತ್ತಾದ್ರೂ ಬರಲಿಲ್ಲ. ಅಲ್ಲ ಇವನು ನೋಡಿರಿ ಬಂದ. ಅಯ್ಯಪ್ಪ ಇದೇನಪ್ಪ ಇದು, ಇವಾಗ ಹೆಂಗೆ ಮಾಡ್ತಾರ ಅವರು? ಯಾಕೆ ಹಿಂಗೆ ನೋಡ್ತಾ ಇದ್ದಾಳೆ ನನ್ನ?
ಇಲ್ಲೇ ಪಿರಮ್ಮಯ್ಯ ಖುಷಿಯಾಗಿ ಬರ್ತಾ ಇದ್ನಲ್ಲ ಅದಕ್ಕೆ ಇಂಥವ್ರನ್ನೆಲ್ಲ ಮಾತಾಡಿಸಿ ಏನಾಗಬೇಕಾಗೈತೆ ನಾವು ನೋಡ್ಕೊಂಬನ ನಾವು ನೋಡ್ಕೊಂಡ್ರೆ ಸಾಕಾಗೈತೆ. ನಮ್ಮದೇ ಬೇಜಾನು ಕೆಲಸಗಳು ಇದ್ದಾವೆ. ನಮ್ಗೆ ಯಾಕೋ ಆಶ್ಚರ್ಯ ಆಗೈತೆ ನಾನು ಬಂದಿರೋದು ನೋಡಿ. ಅಯ್ಯೋ ದೇವ್ರೆ, ಇವ್ರು ಬರ್ಲಿಲ್ವಲ್ಲ. ತಡಿ, ನಾನು ಸೌಂಡ್ ಮಾಡ್ತೀನಿ ಹೋಗಿ. ಕೂ, 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 ಗೊತ್ತಾತ ಇಲ್ವ? ಅಯ್ಯೋ ದೇವ್ರೆ, ಒಳಕ್ಕೆ ನಾನು ಓದ್ನೇನಪ್ಪ. ಓದ ಬೀಗ ತೆಗಿತಾ ಇದ್ದಾನೆ. ಓದ ಯಪ್ಪ, ಆ ಹುಡುಗರಿಗೆ ಕೇಳಲಿಲ್ಲ. ಕೂ 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 ಕೂ. ಅಯ್ಯ, ಈ ಸೌಂಡ್ ಮಾಡ್ತಾ ಇರೋದು ಆ ಹುಡುಗರಿಗೆ ಗೊತ್ತಾಗ್ತೈತೋ ಇಲ್ವೋ? ಅಯ್ಯೋ ಸ್ವಾಡ್ನ ಮಗನವೇ, ಅಯ್ಯೋ ಅವ್ನು ಬಂದ ಅಂತ ಹೇಳಿ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ವೋ? ಅವ್ರ ಹತ್ಲಗಳಿಂದ ಸೌಂಡ್ ಮಾಡ್ಬೇಕಾ ಏನೇನ? ಕೂ 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 ಏಯ್, ಅದು ಯಾಕೆ ಹಂಗೋರಿಸ್ಕೊಂತ ಇದೆಯಾ? ಇಲ್ಲಿ ನಿಂತ್ಕೊಂಡು ಗೋಯ್ ಬೇರೆಸ್ದಂಗೆ. ಯಾಕೆ ಲೆಕ್ಕ ಇದೆ ಇಲ್ಲಿ? ಆ ಥರ ಪಕ್ಷಿ ಬಂದಿದ್ವು, ಅವತ್ತಾಗ ನಾನು ಸ್ಯಾಲಾಟ ಆಡ್ತಿದ್ದೆ. ನಾನು ಅವು ಹಂಗ್ಯಕ್ಕೆ ಹೋಗ್ತಿದ್ದೆ, ಅವು ನಾನು ಹೋಗೋದಕ್ಕೆ ಅವು ಹಂಗ್ಯಕ್ಕೆ ಹೋಗೋ ಸ್ಯಾಲಾಟ ಆಡ್ತಿದ್ದೆ ಪಕ್ಷಿ ತಾಯಿ. ಬಾ, ಹಂಗೆ ಗೋಯ್ ಬೇರೆಸ್ದಂಗೆ ಅರಿಸ್ತೀವಿ ಸುಮ್ಮನೆ. ಏನು ಮಾಡೋಣ ಇವಕ್ಕ ಬೇರೆ ಯಾಕೆ ಕರೀತಾ ಇದ್ದಾಳೆ? ಯಾಕೆ ಬರಬೇಕೆ? ಬಾಯಿಲಿ ಏನೋ ಒಂದು ಒಟ್ಟು ಕೆಲಸ ಐತೆ ಬಾಯಿಲಿ ಇಂಟಾಗೀಗ. ಇಲ್ಲಿ ಆತ ತಕ್ಕೊಡ್ಬೇಕು ಬಾಯಿಲಿ. ಬರ್ತೀನಿ ತಡಿಯಕ್ಕ, ಯಾಕೆ ಬರ್ತೀನಿ. ಓ ಇಲ್ಲ, ಬಾಯಿಲಿ ಬಂದೆ ತೆಗಿತಿ ತಡಿಯಮ್ಮ. ನಮ್ಮಮ್ಮ ಯಾಕೆ ಬಾಗಿಲು ದಡ್ಗುಡ್ಸುತ್ತಿ. ಯಾರನ್ನ ಬಂದ್ರ ಏನ? ಯಾರು ಬರಲ್ಲ ಹೇಳ. ಅಮ್ಮ ತೊಂದ್ರೆ ಹೆಂಗ ದುಡ್ಡು ಸಿಗ್ತಾ ಹೆಂಗ ಅಂತ ಕೇಳೋಕ್ಕಾದಾಗ್ಲಲ್ಲ ಆತ್ರ ಆಡುತ್ತೆ. ಆವಾಗಲೇ ಹೋದ್ನಾ ದುಡ್ಡು ಸಿಕ್ತೆ ಅಂತು. ಇಲ್ಲ ಕಣಮ್ಮ ತಡಿ, ಇನ್ನೊಂದು ಟ್ರಂಕ್ ಸಿಕ್ಕೈತೆ ಅದ್ರಾಗ ನೋಡ್ತೀವಿ. 2 ಟ್ರಂಕ್ ಇದಾವೆ ಅಂತ. ದಟ್ ಟ್ರಂಕ್ ಬೇರೆ ಸಣ್ಣ ಟ್ರಂಕ್ ಬೇರೆ. ಅಲ್ಲಿ ಇದ್ರಾಗ 100 ರೂಪಾಯಿನ ಸಿಕ್ತಮ್ಮ. ಇದ್ರಾಗ ಇನ್ನೇನು ಯಾತು ಸಿಗಲಿಲ್ಲ. ಅಲ್ಲಿ ಹೆಂಗ ನೋಡಿ ಇನ್ನೊಂದು 100 ರೂಪಾಯಿ ಎಲ್ಲನೂ ಸಿಗುತ್ತೇನೋ. ಹಂಗೇನೆ ನಿಧಾನವಾಗಿ ನೋಡಿ ಸಿಗುತ್ತೆ. ಓ, ಇವರು ಕಳ್ತನ ಮಾಡಕ್ಕೆ ಬಂದವ್ರಿ. ಟ್ರಂಕ್ನಾಗೆ ನಮ್ಮಪ್ಪ ನಮ್ಮಮ್ಮಯ್ಯ ದುಡ್ಡು ಇಕ್ಕೊಂಡಿರ್ತಾರೆ ಅಂತ ಹೇಳಿ ಕುತ್ಕೊಂಡು ಹೋಗಕ್ಕೆ ಬಂದವ್ರಿ. ಅಬ್ಬಾ ಕತ್ತಂಗಿಯವ್ರು ಇಬ್ಬರು ನೋಡು ಹೆಂಗೆ ಟ್ರಂಕ್ನಾಗೆಲ್ಲ ನೋಡ್ತಾ ಇದ್ದಾರೆ. ಸರಿಯಾಗಿ ಮಾಡ್ತೀನಿ ತಡಿ ಇವ್ರಿ. ಮತ್ತು ಇಲ್ಲೆಲ್ಲೆಲ್ಲೋ ಅಡ್ರೆಸ್ ಇರಬಾರ್ದು, ಮತ್ತು ಇಲ್ಲೆಲ್ಲೆಲ್ಲೂ ಬರಬಾರ್ದು. ಹಂಗೆ ಮಾಡ್ತೀನಿ. ಇಲ್ಲೇ ಇಬ್ಬರು ಒಳಗೆ ಇರಬೇಕು. ಮನೆಯಾಗ ಹೆಂಗೆ ಯಾತು ಇಲ್ಲ, ತರಕಾರಿ ಯಾತು ಇಲ್ಲ. ಗ್ಯಾಸೂ ಖಾಲಿ ಆಗೈತೆ. ತಡಿ ಇದಾವೆ ಇವ್ರಿಗೆ ಬೇಗ ಹಾಕಿಬಿಟ್ಟು ಸರಿಯಾಗಿ ಬೇಗ ಹಾಕ್ತೀನಿ ನೋಡು. ಸರಿಯಾಗಿ ಬೇಗ ಹಾಕ್ಬಿಡ್ತೀನಿ. ಬೇಗ ಹಾಕಿ ಸರಿಯಾಗಿ ಇದು ಮಾಡ್ತೀನಿ ತಡಿ. ಭಾರತ ಸಾಕತ್ತ ಹುಡುಕಿ ಬಾ ಹೋಗೋಣತ್ತ. ಇದ್ರಾಗ ಯಾತು ಇಲ್ಲ ಅಲ್ಲ, ಹೆಂಗ ನೋಡೋಣ ಅಂತನ ಸಿಗ್ಬೋದೇನೋ. ಒಂದು 500 ರೂಪಾಯಿ ಆದ್ರೂ ಕೋಳಿಸಾರು ಮಾಡೋಕ್ಕೆ. ಕೋಳಿಸಾರು ಉಣ್ಬೇಕಲ್ಲಕ್ಕ ಇವತ್ತು. ಅತ್ತೇನೆ ನಾಟಿ ಕೋಳಿ ಥರ ಅನ್ಕೊಂಡ್ವಿ, ಸಿಗಲಿಲ್ಲ. ಒಟ್ಟು ಸಿಗಲ್ಲ ಅಂತೀಯ. ಅದಕ್ಕೆ ನೋಡೋಣ ಅಂತ ಹೆಂಗೆ ಉಳ್ಕೊಂಡಿದ್ಕೊಂಡು 200 ರೂಪಾಯಿನ ಸಿಕ್ಕಿವಪ್ಪ. 100 ರೂಪಾಯಿನ ಎರಡು ಒಂದೇ ಒಂದು ಬರುತ್ತೆ ಅಷ್ಟೇ ಕೋಳಿ. ಒಂದು ಇಟ್ಟಿಟ್ಟು 2 ತೊಂಡು 2 ಒಂದು ಇಟ್ಟಿಟ್ಟು ಹೋಳಿ ಮಾಡ್ಕೊಂಡು ಉಣ್ಬೋದು ಅಷ್ಟೇ. ನಡಿ ಹೋಗೋಣಿಲ್ಲ ಅಂದರೆ ತಡಿ ಸರಿಯಾಗಿ ಮಾಡ್ತೀನಿ ಇವ್ರಿಗೆ. ನಾನು ಬೇಗ ಹಾಕ್ಬಿಟ್ಟು ಚೆನ್ನಾಗಿ ಅನ್ನಿಸ್ತೀನಿ ತಡಿ. ಸರಿಯಾಗಿ ಬೇಗ ಹಾಕ್ತೀನಿ, ಬೇರೆ ಬೇಗ. ನೋಡಿದ್ರಲ್ಲ ವೀಕ್ಷಕರಿಗೆ, ಬಂದ್ವಿ. ಒಂದು 200 ರೂಪಾಯಿ ಸಿಕ್ಕಿವು. ನಾಟಿ ಕೋಳಿ ಹಿಡ್ಕೊಂಬರೋಣ ಅಂತ ಅನ್ಕೊಂಡ್ವಿ, ಸಿಗ್ಲಲ್ಲ. ನಾಟಿ ಕೋಳಿ ಮತ್ತು ಯಾರನ ಅವರು ಸಾಕ್ತಾರೆ ಬಂದು ಅವ್ರಿಗೆ ಯಾವ ಕಡೆಯ ಸೇವ್ಕಳಿಯ ನನ್ನ ಕೋಳಿ ಕೊಯ್ಕೊಂಡು ತಿಂದಾರಿಗೆ ವಾಂತಿ ಬೇದಿ ಆಗ ಅಂತ ಬೈಕ್ಯಂತಾರೆ ಅಂತ ಹೇಳಿ ಅದಕ್ಕೆ ನಾವೇನು ಹೋಗಲಿಲ್ಲ. ನಾಟಿ ಕೋಳಿ ತರಕ್ಕೆ ಏನಂತ ಇಲ್ಲೇ ಒಂದು ಹುಡ್ತೀವಿ. ಇನ್ನೊಂದು ಟ್ರಂಕ್ನಾಗೆ ಹೆಂಗೆ ಒಂದು 200 ರೂಪಾಯಿ ಸಿಕ್ಕಿದ್ವು. ಹೆಂಗತ್ತ ಒಂದನ ಕೋಳಿ ಬರುತ್ತೆ. ಆ ಕೋಳಿಗೇನೆ ಒಂದಿಟ್ಟು ಉಣ್ತೀವಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.